In this video lecture, we will study about the second case of the electric field due to dipole, that is what, on the equatorial line, that is called perpendicular bisector. ಆಯಿತಾ, ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಅಂದರೆ ಏನು ಅಂತ ನೋಡುವ. ಇಲ್ಲಿ ನೋಡಿ, ಈಗ ಫಸ್ಟಿಗೆ ಫ್ರೀ ಬಾಡಿ ಡಯಾಗ್ರಾಮ್ನ ಬರೀತೇನೆ ನಾನು ಇವಾಗ. ಪ್ಲಸ್ ಕ್ಯೂ ಚಾರ್ಜ್, ಓಕೆ, ಆ್ಯಂಡ್ ಮೈನಸ್ ಕ್ಯೂ ಚಾರ್ಜ್. ಓಕೆ, ದಿಸ್ ಇಸ್ ದ ಮಿಡ್ ಪಾಯಿಂಟ್ O. This is the midpoint O. The distance is 2a between the two charges. ಹಳೆ ಕೇಸ್ ಹಾಗೇನೆ ಆಯಿತಾ. ದಿಸ್ ಈಸ್ A, ದಿಸ್ ಈಸ್ ವಾಟ್, A ನಾವು. ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಅಂತಂದರೆ ಇದು ಮಿಡ್ ಪಾಯಿಂಟಿಂದ ಈ ಥರ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್, ಇದಕ್ಕೆ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಅಂತ ಹೇಳ್ತಾರೆ. ಗೊತ್ತಾಯ್ತಾ? ಸೊ ನಾವು ದಿಸ್ ಈಸ್ ದ ಪಾಯಿಂಟ್ P. This is the point P at which we need to calculate the electric field due to the system of two charges, that is what, electric dipole. ಈ ಡಿಸ್ಟೆನ್ಸ್ ಎಷ್ಟಿರಬೇಕು ಅಂತ ಹೇಳಿದೆ ನಾನು, ವಿಚ್ ಇಸ್ ಅಟ್ ಎ ಡಿಸ್ಟೆನ್ಸ್ ಆಫ್ ಆರ್ ಅಲ್ವಾ. ಸೊ ದ ಫಸ್ಟ್ ಆಫ್ ಆಲ್ ಇಲ್ಲಿ ಎಲ್ಲೆಲ್ಲ ಬರುತ್ತೆ ಆ್ಯಕ್ಚುಲಿ ಎಲೆಕ್ಟ್ರಿಕ್ ಫೀಲ್ಡು. ಈ ಪಾಯಿಂಟ್ ಪಿ ಯಲ್ಲಿ ಎಲೆಕ್ಟ್ರಿಕ್ ಫೀಲ್ಡು ಐ ವಿಲ್ ಗೆಟ್ ಡ್ಯೂ ಟು ದ ಪ್ಲಸ್ ಕ್ಯೂ ಚಾರ್ಜ್ ಆ್ಯಂಡ್ ಮೈನಸ್ ಕ್ಯೂ ಚಾರ್ಜ್. ಎರಡು ಚಾರ್ಜಿಂದ ನಮ್ಗೆ ಏನು ಬರುತ್ತೆ ಆ್ಯಕ್ಚುಲಿ, ಎಲೆಕ್ಟ್ರಿಕ್ ಫೀಲ್ಡ್ ಬರ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಲೆಟ್ ಮೀ ಡ್ರಾ ಎ ಸ್ಟ್ರೇಟ್ ಲೈನ್. ದಿಸ್ ಇಸ್ ಸ್ಟ್ರೇಟ್ ಲೈನ್. ಓಕೆ, ಸ್ಟ್ರೇಟ್ ಲೈನ್ ಅಂತ ಕನ್ಸಿಡರೇಷನ್ ಮಾಡಿ ಅದನ್ನು. ದಿಸ್ ಇಸ್ ವಾಟ್, ಆರ್. ಇದು ಎ ಆಯಿತು. ಇದೇನಾಗಬೇಕು ಹಂಗಾದ್ರೆ, ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್. ದಿಸ್ ಈಸ್ ಆಲ್ಸೋ ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಆಗಿರುತ್ತೆ. ಸೊ ಬೈ ಯೂಸಿಂಗ್ ದ ಪೈಥಾಗೋರಸ್ ಥಿಯರಮ್. ಆಯಿತು, ಈಗ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಇದ್ದರೆ ಈಗ ಇಲ್ಲಿ ದಿಸ್ ಇಸ್ ದ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಲ್ವಾ ಇದು. ಮತ್ತೆ ಹೇಳಬೇಕು ಅಂತಿದೆಯಾ ಇದನ್ನು, ಆರು ಇದು ಎ ಆಗಿದ್ದರೆ ದಿಸ್ ಈಸ್ ವಾಟ್, ಇನ್ನು ಬೈ ಯೂಸಿಂಗ್ ದ ಪೈಥಾಗೋರಸ್ ಥಿಯರಮ್ ಏನಾಗಿರಬೇಕು, ಇದು ಹೈಪೋಟೆನಸ್ ಅಂತ ಹೇಳ್ಕೊಳ್ಳಿ. ದಿಸ್ ಇಸ್ ಎ, ದಿಸ್ ಇಸ್ ಪಾಯಿಂಟ್ ಎ, ದಿಸ್ ಇಸ್ ಪಾಯಿಂಟ್ ಬಿ ಅಂತ ಇಟ್ಕೊಳ್ಳಿ. ಎ ಪಿ ಈಕ್ವಲ್ ಟು ಎ ಪಿ ಸ್ಕ್ವೇರ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಅಲ್ವಾ. ಇದ್ರದ್ದು ಸ್ಕ್ವೇರು ಪ್ಲಸ್ ಇದ್ರ ಸ್ಕ್ವೇರ್ ಮಾಡ್ತೀರಿ, ಹೈಪೋಟೆನಸ್ ಈಕ್ವಲ್ ಟು. ಸೊ ದೇರ್ ಫಾರ್ ಎ ಪಿ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್. ಅದನ್ನೇ ನಾನು ಇಲ್ಲಿ ಬರ್ತಿರೋದು, ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಅಂತ ನಾನು ಬರೆದಿದ್ದೇನೆ ಅಲ್ಲಿ ಇವಾಗ. ಆಯಿತಾ, ಸೇ ದ್ಯಾಟ್ ಇಟ್ ಇಸ್ ಇನ್ ಸಮ್ ಆ್ಯಂಗಲ್ ಥೀಟಾ. ಇದು ಥೀಟಾ ಆಗಿದೆ ಅಂತ ಇಟ್ಕೊಳ್ಳಿ ಇವಾಗ. ಅರ್ಥ ಆಯ್ತಾ? ಇಷ್ಟು ಎಲ್ರಿಗೂ ಬರೋದು ಗೊತ್ತಾಯ್ತಲ್ಲ ಹೇಗೆ ಅಂತ ಹೇಳ್ಬಿಟ್ಟು ಇದಿಷ್ಟಿಗೆ ನಾವೇನು ಬರೀತೇವೆ ಆ್ಯಕ್ಚುಲಿ, ಫಸ್ಟಿಗೆ ಇಷ್ಟು ಫ್ರೀ ಬಾಡಿ ಡಯಾಗ್ರಾಮ್ನ ಬರೀತೇವೆ. ಈಗ ನೋಡಿ, ಐ ಕ್ಲಿಯರ್ಲಿ ಟೋಲ್ಡ್ ಯು ದ್ಯಾಟ್ ಹಿಯರ್ ಇಸ್ ಎ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಪ್ಲಸ್ ಕ್ಯೂ ಚಾರ್ಜ್ ಆ್ಯಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಮೈನಸ್ ಕ್ಯೂ ಚಾರ್ಜ್. ಎರಡು ಕಡೆಯಿಂದ ಫೀಲ್ಡ್ಗಳು ಬರ್ತವೆ ನಿಮಗೆ. ಫಸ್ಟ್ ಆಫ್ ಆಲ್, ಟು ಫೈಂಡ್ ಔಟ್ ದ ಡೈರೆಕ್ಷನ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್ ಐ ನೀಡ್ ಟು ಪ್ಲೇಸ್ ದ ಯೂನಿಟ್ ಪಾಸಿಟಿವ್ ಚಾರ್ಜ್, 1 ಕೂಲಂಬ್ ಚಾರ್ಜನ್ನು ಇಲ್ಲಿ ಇಡಿ ಅಂತ ನಾನು ನಿಮ್ಗೆ ಹೇಳಿದೆ. ಇಲ್ಲಿ 1 ಕೂಲಂಬ್ ಚಾರ್ಜ್ ಇದೆ, ಇದು ಪ್ಲಸ್ಸು ಇದು ಪ್ಲಸ್ಸು ಏನಾಗಬೇಕು ಹಂಗಾದ್ರೆ, ರಿಪಲ್ಷನ್ ಆಗಬೇಕಲ್ವಾ. ಹಾಗಾಗಿ ದಿಸ್ ಇಸ್ ದ ಡೈರೆಕ್ಷನ್. ಇದು ಯಾವ ಡೈರೆಕ್ಷನ್ ಇದು, ಎಲೆಕ್ಟ್ರಿಕ್ ಫೀಲ್ಡ್ ಎಟ್ ಪಾಯಿಂಟ್ ಪಿ ಡ್ಯೂ ಟು ವಾಟ್, ಎ ಚಾರ್ಜ್. ಎಲೆಕ್ಟ್ರಿಕ್ ಫೀಲ್ಡ್ ಎಟ್ ಪಾಯಿಂಟ್ ಪಿ ಡ್ಯೂ ಟು ಎ ಚಾರ್ಜ್. ನಾನು ಇಲ್ಲಿ ವೆಕ್ಟರಲ್ಲಿ ತೊಗೊಳ್ತಿಲ್ಲ, ಇದನ್ನು ಡೈರೆಕ್ಷನ್ ಆಲ್ರೆಡಿ ಕಾಣಿಸಾಗಿದೆ ನಾನು ಅಂತ ಹೇಳ್ಬಿಟ್ಟು. ಅದೇ ಇದು ಮೈನಸ್ ಕ್ಯೂ ಚಾರ್ಜ್ ಇದೆ, ಇಲ್ಲಿ ಪ್ಲಸ್ 1 ಚಾರ್ಜ್ ಇದೆ ಅಂದರೆ ಏನಾಗಬೇಕಾಯಿತು, ಅಟ್ರಾಕ್ಷನ್ ಆಗಬೇಕಾಯ್ತು, ಹೌದಾ ಇಲ್ಲ. ಸೊ ಅದಕ್ಕೋಸ್ಕರ ಏನಾಗ್ತದೆ, ಅಟ್ರಾಕ್ಷನ್, ದರ್ ಮಸ್ಟ್ ಬಿ ದ ಅಟ್ರಾಕ್ಷನ್. ದಿಸ್ ಈಸ್ ವಾಟ್, ಎಲೆಕ್ಟ್ರಿಕ್ ಫೀಲ್ಡ್ at point P due to B charge, at point P due to B charge ಅಂತ ನಾನು ಏನು ಮಾಡ್ತೇನೆ ಆ್ಯಕ್ಚುಲಿ, ಇದನ್ನು ಕನ್ಸಿಡ್ರೇಷನಿಗೆ ತಗೊಳ್ತೇನೆ. ಓಕೆ, ಸೊ ಈ ಥರ ಇದೆ ಅಂತ ಇಟ್ಕೊಳ್ಳಿ. ಇವಾಗ ನಾವು ಕ್ಯಾನ್ ಯು ಪ್ಲೀಸ್ ಟೆಲ್ ಮಿ ವಾಟ್ ಇಸ್ ದಿಸ್ ಆ್ಯಂಗಲ್. ನಾವು ನೋಡಿ, ಈ ಆ್ಯಂಗಲ್ ಥೀಟಾ ಆಗಿದೆ, ಇದು ಸ್ಟ್ರೇಟ್ ಲೈನ್, ಇದು ಕೂಡ ಸ್ಟ್ರೇಟ್ ಲೈನ್ ಇತ್ತಲ್ವ, ಎರಡು ಪ್ಯಾರಲ್ ಇದೆ. ಸೊ ಅದಕ್ಕೋಸ್ಕರ ಇದು ಕೂಡ ಏನಾಗಿರ್ಬೇಕು ಆ್ಯಕ್ಚುಲಿ, ಥೀಟಾ ಆಗಿರಬೇಕು. ಅದು ದಟ್ ಈಸ್ ಆಲ್ಸೋ ಗೋಯಿಂಗ್ ಟು ಬಿ ಥೀಟಾ ಹಿಯರ್. ಇವಾಗ ನೋಡಿ, ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಯಾವ ಥರ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ನಿಮಗೆ ಡಿನೋಟ್ ಮಾಡಿ ಕಾಣಿಸ್ತೇನೆ ಯಾವ ಥರ ಅಂತ ಹೇಳ್ಬಿಟ್ಟು. ಈ ಥರ ಇದೆ. ಓಕೆ, ಸೊ ಈ ಥರ ತಿಳ್ಕೊಳ್ಳಿ. ದಿಸ್ ಈಸ್ ಆ್ಯಂಗಲ್ ಥೀಟಾ. ದಿಸ್ ಈಸ್ ವಾಟ್, ಎಲೆಕ್ಟ್ರಿಕ್ ಫೀಲ್ಡ್ ಎಟ್ ಪಾಯಿಂಟ್ ಪಿ ಡ್ಯೂ ಟು ಎ. ಈ ಥರ ಇದೆಯಲ್ಲ, ಈ ಕಂಪೋನೆಂಟ್ ದಿಸ್ ಇಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ವೆಕ್ಟರ್ ಅಂತಲೇ ಕನ್ಸಿಡರೇಷನ್ ಮಾಡಿದ್ರು ಕೂಡ ಈ ವೆಕ್ಟರ್ನ ನೀವು ರಿಸಾಲ್ವ್ ಮಾಡ್ಬೋದು, ಒಂದು ವರ್ಟಿಕಲ್ ಕಂಪೋನೆಂಟ್ ಆಗಿ ಮತ್ತೊಂದು ಹಾರಿಜಾಂಟಲ್ ಕಂಪೋನೆಂಟ್ ಆಗಿ. ಸೊ ಹಾರಿಜಾಂಟಲ್ ಕಂಪೋನೆಂಟ್ ಏನಾಗಿರುತ್ತೆ ಅದಕ್ಕೆ, ದಿಸ್ ಇಸ್ ಆಲ್ವೇಸ್ ಇ ಪಿ ಎ ಕಾಸ್ ಥೀಟಾ. ಈ ಥೀಟಾಕ್ಕೆ ತಾಕೊಂಡಿರೋ ಸೈಡಿಗೆ ನೀವು ಕಾಸ್ ಥೀಟಾ ಅಂತ ತೊಗೊಂಡ್ಬಿಟ್ರೆ ಆಯಿತು, ಇನ್ ಸಿಂಪಲ್ ಫಾರ್ಮೇಷನಲ್ಲಿ ಆಯಿತಾ, ಆ ಥರ ಮಾಡ್ಕೋಬಹುದು. ಇದೇ ವರ್ಟಿಕಲ್ ಕಂಪೋನೆಂಟ್ ಏನಾಗಿರುತ್ತೆ ಆ್ಯಕ್ಚುಲಿ, ದಿಸ್ ಈಸ್ ವಾಟ್, ಇ ಪಿ ಎ ಸೈನ್ ಥೀಟಾ ಆಗಿರುತ್ತೆ. ಸೈನ್ ಥೀಟಾ ಅದನ್ನು ನಾನು ಇಲ್ಲಿ ಬರೀತೇನೆ ಇವಾಗ. ದಿಸ್ ಈಸ್ ವಾಟ್ ಇ ಪಿ ಎ ಕಾಸ್ ಥೀಟಾ. ಇದೇನಾಗಿರಬೇಕು, ಇ ಪಿ ಎ ಸೈನ್ ಥೀಟಾ. ಇ ಪಿ ಎ ಸೈನ್ ಥೀಟಾ ಆಗಿರುತ್ತೆ. ಆಯಿತಾ, ಇಲ್ಲಿ ಬರ್ತಿದ್ದೇನಾ, ಇ ಪಿ ಎ ಸೈನ್, ದಿಸ್ ಇಸ್ ದ ಡೈರೆಕ್ಷನ್ ನಾವು, ಇ ಪಿ ಎ ಸೈನ್ ಥೀಟಾ, ದಿಸ್ ಈಸ್ ಇ ಪಿ ಎ ಕಾಸ್ ಥೀಟಾ. ಓಕೆ, ಅದೇ ಥರನೇ ನಮಗೆ ಇಲ್ಲೊಂದು ಮತ್ತೊಂದು ಇದೆ ಆ್ಯಕ್ಚುಲಿ, ಇಲ್ಲಿ ಇ ಪಿ ಬಿ ಅಂತಿದೆ. ಅದು ಹೆಂಗಿದೆ ನೋಡಿ ಇವಾಗ, ಹೆಂಗಿದೆಯಲ್ಲ ಅದು. ದಿಸ್ ಇಸ್ ವಾಟ್ ಇ ಪಿ ಬಿ, ದಿಸ್ ಇಸ್ ವಾಟ್ ಇ ಪಿ ಬಿ, ಇ ಪಿ ಬಿ. ಆಯಿತಾ, ಸೊ ಇಲ್ಲಿ ನಮ್ಗೆ ಏನಿದೆ ಆ್ಯಕ್ಚುಲಿ, ಇದು ಥೀಟಾ, ಇದು ಏನಾಗಿರಬೇಕು, ಇದು ಕೂಡ ಥೀಟಾ ಆಗಿರಬೇಕಲ್ಲ, ಇದು ಕೂಡ ಥೀಟಾ ಆಗಬೇಕು. ಸೊ ದಿಸ್ ಇಸ್ ಮಸ್ಟ್ ಬಿ ಥೀಟಾ, ಇದು ಕೂಡ ಥೀಟಾ ಆಗಿರಬೇಕು. ಸೊ ಹಾಗಾಗಿ ಇದೇನಾಗುತ್ತೆ ಅಂತಂದರೆ ಇ ಪಿ ಬಿ ಕಾಸ್ ಥೀಟಾ ಆಗಿರುತ್ತೆ. ದಿಸ್ ಈಸ್ ವಾಟ್ ಇ ಪಿ ಬಿ ಸೈನ್ ಥೀಟಾ ಆಗಿರುತ್ತೆ.
ದಿಸ್ ಮಸ್ಟ್ ಬಿ ಇ ಪಿ ಬಿ ಸೈನ್ ಥೀಟಾ. ಅದನ್ನು ನಾನು ಇಲ್ಲೂ ಕೂಡ ಬರೀತಾನೆ. ಸೊ ಇದೇ ಡೈರೆಕ್ಷನ್ ಇರುತ್ತೆ. ದಿಸ್ ಈಸ್ ವಾಟ್ ಇ ಪಿ ಬಿ ಸೈನ್ ಥೀಟಾ, ಆಯಿತಾ. ಸಾರಿ ನಾಟ್ ಸೈನ್ ಥೀಟಾ, ಇಟ್ ಈಸ್ ಇಲ್ಲಿ ನೋಡಿ ಏನು ಬರ್ತಿದ್ದೇನೆ ಅಂತ ಹೇಳ್ಬಿಟ್ಟು ಇಲ್ಲಿ ಇಟ್ ಮಸ್ಟ್ ಬಿ ಇ ಪಿ ಬಿ ಕಾಸ್ ಥೀಟಾ ಅಲ್ವಾ. ಇದು ಇ ಪಿ ಬಿ ಕಾಸ್ ಥೀಟಾ, ದಟ್ ಮಸ್ಟ್ ಬಿ ಇ ಪಿ ಬಿ ಕಾಸ್ ಥೀಟಾ, ಇ ಪಿ ಬಿ ಕಾಸ್ ಥೀಟಾ. ಇದೇನಾಗಿರ್ಬೇಕು ಹಂಗಾದ್ರೆ ಇ ಪಿ ಬಿ ಸೈನ್ ಥೀಟಾ. ಇಲ್ಲಿ ತೋರಿಸಿದ್ದೇನೆ ಅಲ್ವಾ ಕರೆಕ್ಟಾಗಿ. ದಿಸ್ ಇಸ್ ವಾಟ್ ಇ ಪಿ ಬಿ ಸೈನ್ ಥೀಟಾ, ಇ ಪಿ ಬಿ ಸೈನ್ ಥೀಟಾ. ಸೊ ಇಲ್ಲಿಗೆ ನಮ್ಮದು ಇದ್ರದ್ದು ಫ್ರೀ ಬಾಡಿ ಡಯಾಗ್ರಾಮು ಮುಕ್ತಾಯ ಆಗ್ತದೆ ಇಲ್ಲಿಗೆ. ಓಕೆ, ಸೊ ಇವಾಗ ಅನಾಲಿಸಿಸ್ ಮಾಡ್ತಾ ಹೋದರೆ ಆಯಿತು ಯಾವ ಥರ ಅಂತ ಹೇಳ್ಬಿಟ್ಟು. ಲೆಟ್ಸ್ ಟ್ರೈ ಟು ಗೆಟ್ ದ ವ್ಯಾಲ್ಯೂ ಆಫ್ ಇ ಪಿ ಎ ಆ್ಯಂಡ್ ಇ ಪಿ ಬಿ. ವೆಕ್ಟರ್ ಫಾರ್ಮಲ್ಲಿ ತಗೊಳ್ತಲ್ಲ ನಾನು ಯಾವುದನ್ನು ಕೂಡ. ಇ ಪಿ ಎ ಈಕ್ವಲ್ ಟು ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಇದೆ. ಏನು ಎಲೆಕ್ಟ್ರಿಕ್ ಫೀಲ್ಡ್ ಟು ಪಾಯಿಂಟ್ ಚಾರ್ಜ್ 1/4πε0 ಇಂಟು ಚಾರ್ಜ್ ಡಿವೈಡ್ ಬೈ ಆರ್ ಸ್ಕ್ವೇರ್. ಆರ್ ಸ್ಕ್ವೇರ್ ಬದಲಿ ಡಿಸ್ಟೆನ್ಸು ಏನಾಗಬೇಕಾಯ್ತು ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಹೋಲ್ ಸ್ಕ್ವೇರ್. ಓಕೆ, ಮೇಕ್ ಇಟ್ ಆಸ್ ಇಕ್ವೇಷನ್ ನಂಬರ್ 1 ಹಿಯರ್. ಗೊತ್ತಾಯ್ತಲ್ಲ ಹೇಗೆ ಅಂತ ಹೇಳ್ಬಿಟ್ಟು. ಇಕ್ವೇಷನ್ ನಂಬರ್ 2 ಏನು ಬರೀತೀರಿ ಇ ಪಿ ಬಿ ಈಕ್ವಲ್ ಟು 1/4πε0 ಇಂಟು ಚಾರ್ಜ್ ಡಿವೈಡ್ ಬೈ ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಇದರದ್ದು ಹೋಲ್ ಸ್ಕ್ವೇರ್. ಇಕ್ವೇಷನ್ ನಂಬರ್ 2 ನೋಡಿ. ಇವಾಗ ಇಲ್ಲಿ ಮೈನಸ್ ಕ್ಯೂ ಚಾರ್ಜ್ ತೊಗೊಂಡಿಲ್ಲ ನಾನು. ಯಾಕೆ ಅಂತ ಹೇಳಿದರೆ ಇಟ್ ಈಸ್ ಇನ್ ದ ಸ್ಕೇಲರ್ ಕ್ವಾಂಟಿಟಿ. ನಾನು ಅಲ್ಲಿ ಏನನ್ನ ಡೈರೆಕ್ಷನ್ ತೊಗೊಳ್ತಿಲ್ಲ, ಯಾಕೆಂದರೆ ನಾನು ಇಲ್ಲಿ ರೆಸೊಲ್ವ್ ಮಾಡ್ತಿದ್ದೇನೆ ಆ್ಯಕ್ಚುಲಿ ವೆಕ್ಟರನ್ನು. ಸೊ ಹಂಗಾಗಿ ಇಲ್ಲಿ ವೆಕ್ಟರ್ ತೊಗೊಳ್ಳುವಂಥ ಅವಶ್ಯಕತೆ ಇರೋದಿಲ್ಲ, ಆಯಿತಾ. ಸೊ ನೋಡಿ ಈಗ ಇ ಪಿ ಎ ಈಸ್ ಈಕ್ವಲ್ ಟು ವಾಟ್ ಇ ಪಿ ಬಿ. ಇಕ್ವೇಷನ್ ನಂಬರ್ 1 and 2 ಫ್ರಾಮ್ equation 1 and 2 we can say that EPA that is equal to what EPB. ಎರಡು ಕೂಡ ಏನಾಗಿದೆ ಆ್ಯಕ್ಚುಲಿ ಈಕ್ವಲ್ ಹಾಕ್ಕೊಂಡಿದೆ. ಸೊ ಇವಾಗ ಏನು ಮಾಡೋಣ ಅಂತಂದರೆ ಲೆಟ್ ಮೀ ಯೂಸ್ ದ ಅನಾಲಿಸಿಸ್ ನಾವು. ಇಲ್ಲಿ ನೋಡಿ ಇ ಪಿ ಎ ಸೈನ್ ಥೀಟಾ, ಇ ಪಿ ಬಿ ಸೈನ್ ಥೀಟಾ. ಎರಡು ಕೂಡ ಡೈರೆಕ್ಷನ್ ಏನಿದೆ ಆ್ಯಕ್ಚುಲಿ ಇದು ಎರಡು ಕೂಡ ಅಪೋಸಿಟ್ ಇದೆಯಲ್ಲ ನೋಡಿ. ಇದು ಡೈರೆಕ್ಷನ್ ಹಿಂಗಿದೆ, ಈ ಡೈರೆಕ್ಷನ್ ಹಿಂಗಿದೆ. ಅಂದರೆ ಏನಾಗಬೇಕಾಯ್ತು ಇ ಪಿ ಎ ಇ ಪಿ ಬಿ ಎರಡು ಕೂಡ ಈಕ್ವಲ್ ಆಗಿದೆ. ಅಂದರೆ ಏನಾಗಬೇಕಾಯ್ತು ವರ್ಟಿಕಲ್ ಕಂಪೋನೆಂಟ್ಸ್ ಕ್ಯಾನ್ಸಲ್ಡ್, ಹೌದಲ್ಲ. ಎರಡು ಕೂಡ ಅಪೋಸಿಟ್ ಡೈರೆಕ್ಷನ್ ಇರೋದ್ರಿಂದ ವರ್ಟಿಕಲ್ ಕಂಪೋನೆಂಟ್ಸ್ ಫಸ್ಟ್ ಒನ್ನು vertical components cancelled each other. ಓಕೆ, ಆದರೆ ಏನಾಗುತ್ತೆ ನೋಡಿ ಹಾರಿಜಾಂಟಲ್ ಕಂಪೋನೆಂಟ್ಸ್ ಏನಾಗಿದೆ ನೋಡಿ. ಹಾರಿಜಾಂಟಲ್ ಕಂಪೋನೆಂಟ್ಸು ಇ ಪಿ ಬಿ ಕಾಸ್ ಥೀಟಾ, ಇ ಪಿ ಎ ಕಾಸ್ ಥೀಟಾ ಎರಡು ಕೂಡ ಒಂದೇ ಡೈರೆಕ್ಷನ್ ಇದೆ. ಈಗ ಇಲ್ಲಿ ಎರಡು ಕೂಡ ಏನಾಗಿದೆ ಆ್ಯಕ್ಚುಲಿ ಒಂದೇ ಡೈರೆಕ್ಷನ್ ಇದೆ. ಸೊ ಅದಕ್ಕೋಸ್ಕರ ಏನಾಗಬೇಕು ಎರಡು ಕೂಡ ಆ್ಯಡ್ ಆಗಬೇಕು. ಸೊ ದ್ಯಾಟ್ ಫಾರ್ ಹಾರಿಜಾಂಟಲ್ components added. Okay, they are added. So therefore electric field at point P must be equal to EPA cos theta plus EPB cos theta. Okay, so EPA cos theta ಅಂದರೆ ಏನಾಗಬೇಕಾಯ್ತು 2 times EPA cos theta ಅಂತ ನಾನು ಬರೀಬಹುದು. ಯಾಕೆ ಹೇಳಿ EPA must be equal to EPB. So try to get the value of cos theta here. ಈ ಕಡೆ ನೋಡಿ ಹೆಂಗೆ ಅಂತ ಕಾಸ್ ಥೀಟಾ ನೋಡಿ. ಇದು ಏನಾಗುತ್ತೆ ಇಲ್ಲಿ ಥೀಟಾ ಇದೆಯಲ್ಲ, ಇಲ್ಲಿ ಥೀಟಾ ಇದೆ. ಸೊ ಕಾಸ್ ಥೀಟಾ ವ್ಯಾಲ್ಯೂ ತಗೊಳ್ಳಿ. ಈಗ ಕಾಸ್ ಥೀಟಾ ಏನಂತ ಹೇಳ್ತೀರಿ ಕಾಸ್ ಥೀಟಾ ಇಸ್ ನಥಿಂಗ್ ಬಟ್ ಏನು ಅಡ್ಜಸೆಂಟ್ ಸೈಡ್ ಡಿವೈಡ್ ಬೈ ಹೈಪೋಟೆನಸ್ ಅಲ್ವಾ. ಅಡ್ಜಸೆಂಟ್ ಸೈಡ್ ಯಾವುದು ಇದಕ್ಕೆ ಥೀಟಾಕ್ಕೆ ಎ ಇಸ್ ದ ಅಡ್ಜಸೆಂಟ್ ಸೈಡ್. ನಾವು ಅಡ್ಜಸೆಂಟ್ ಸೈಡ್ ಎ ಡಿವೈಡ್ ಬೈ ಅಪೋಸಿಟ್ ಸೈಡ್ ಯಾವುದು ಇದಕ್ಕೆ ಹೈಪೋಟೆನಸ್ ಏನಾಗಬೇಕಾಗಿತ್ತು ಇದಕ್ಕೆ ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಆಗಿರುತ್ತೆ, ಹೌದಲ್ಲ. ಸೊ ಇದನ್ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ನಾನು ಇವಾಗ. ಇ ಪಿ ಎ 1/4πε0 ಇಂಟು ಕ್ಯೂ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್. ನೋಡಿ ಇದು ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಇದೆರಡು ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ ಅಲ್ಲಿ. ಸೊ ಏನು ಉಳಿತು ಹಂಗಾದ್ರೆ ನನಗೆ ಸ್ಕ್ವೇರ್ ರೂಟ್ ಸ್ಕ್ವೇರ್ ಕ್ಯಾನ್ಸಲ್ ಆದರೆ ಬರೀ ಎ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಮಾತ್ರ ಉಳಿತು ಇಂಟು ಕಾಸ್ ಥೀಟಾಗೆ ಏನಂತ ಹೇಳಿದೆ ನನಗೆ ಇಲ್ಲಿ ಎ ಡಿವೈಡ್ ಬೈ ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್. ಎಷ್ಟು ಉಳಿತು ನನಗೆ ಇವಾಗ, ಹೌದಾ. ನೋಡಿ ಈಗ ನನಗೆ ಇವಾಗ ಇಲ್ಲಿ ಏನಾಯ್ತು ಅಂದರೆ ಕ್ಯೂ ಇಂಟು ಎ ಮಾತ್ರ ಉಳಿತು ನನಗೆ ಇವಾಗ ಇಲ್ಲಿ. ವಾಟ್ ಐ ಗಾಟ್ ಹಿಯರ್ ಕ್ಯೂ ಇಂಟು ಎ, ಹೌದಾ. ಸರಿ ಇದೆಯಲ್ಲ ಹೇಗೆಂದರೆ ಗೊತ್ತಾಗ್ತಿಲ್ಲ ಹೇಗೆಂದರೆ ನಿಮಗೆ ದಿಸ್ ಇಸ್ ವಾಟ್ ಎ ನಾವು ಹಿಯರ್. ಸೊ ಐ ಗಾಟ್ ದ ವ್ಯಾಲ್ಯೂ ಆಫ್ ಚಾರ್ಜ್ ಕ್ಯೂ ಎಸ್ ಕ್ಯೂ ಹಿಯರ್. ಸೊ ದಿಸ್ ಇಸ್ ವಾಟ್ 2 times ಇರೋದ್ರಿಂದ ಇಟ್ ಮಸ್ಟ್ ಬಿ ಮಲ್ಟಿಪ್ಲೈಡ್ ಬೈ ವಾಟ್
2 ಇಂದ ಮಲ್ಟಿಪ್ಲೈ ಮಾಡಬೇಕಲ್ಲ ಹಂಗಂದ್ರೆ ಇಲ್ಲಿ 2 ಇದೆ ಆ್ಯಕ್ಚುಲಿ 2 ಇಂದ ಮಲ್ಟಿಪ್ಲೈ ಮಾಡ್ತಿದ್ದಾನೆ. ಸೊ ದಿಸ್ ಈಸ್ ಈಕ್ವಲ್ ಟು 1 ಡಿವೈಡ್ ಬೈ 4 pi epsilon naught q into 2a that is what dipole moment p divided by ನೋಡಿ a square plus r square whole to the power of 1 a square plus r square square root ಅಂದ್ರೆ ಏನಾಗಬೇಕಿದು whole to the power of 1 by 2 ಅಲ್ವಾ ಅದು square root of x ಅಂದ್ರೆ x to the power of 1 by 2 ಅಂತ ಅರ್ಥ ಆಯ್ತಾ ಈಗ. ಸೊ ಅಂದ್ರೆ a square plus r square whole to the power of 1 by 2 ಅಂತ ಅರ್ಥ. 1 plus 1 by 2 ಇಲ್ಲಿ 1 by 2 ಅಂತ ಅರ್ಥ ಇದ್ರದ್ದು 1 plus 1 by 2 how much 3 by 2. ಸೊ ಅದಕ್ಕೋಸ್ಕರ a square plus r square whole to the power of 3 by 2. This is the value of electric field due to a dipole on its equatorial line or perpendicular bisector ಅಂತ ಹೇಳ್ತೇವೆ. ಅರ್ಥ ಆಯ್ತಲ್ಲ ಎಲ್ಲರಿಗೂ ಹೇಗೆ ಅಂತ ಹೇಳ್ಬಿಟ್ಟು. ಸೊ ಈಗ ನೋಡಿ ರಿಸಲ್ಟೆಂಟ್ ಡೈರೆಕ್ಷನ್ ಹೆಂಗಿದೆ ಅಂತ ಹೇಳ್ಬಿಟ್ಟು ಎರಡು ಕೂಡ ಹಿಂಗೆ ಡೈರೆಕ್ಷನ್ ಇದೆ, ಎರಡು ಕ್ಯಾನ್ಸಲ್ ಆಗಿದೆ, ಎರಡು ಕೂಡ ವರ್ಟಿಕಲ್ ಕಂಪೋನೆಂಟ್ಸ್ ಎರಡು ಕೂಡ ಕ್ಯಾನ್ಸಲ್ ಆಗಿದೆ ಇಲ್ಲಿ. ಸೊ ಈ ಡೈರೆಕ್ಷನ್ ಮಾತ್ರ ಇದೆ, ಹಾಗಾಗಿ ರಿಸಲ್ಟೆಂಟ್ ಡೈರೆಕ್ಷನ್ ವುಡ್ ಬಿ ಇನ್ ದಿಸ್ ಡೈರೆಕ್ಷನ್. ದಿಸ್ ಇಸ್ ದ ಇಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಾಯಿಂಟ್ ಪಿ, ಇದೇ ಡೈರೆಕ್ಷನ್ ಇದೆ. ಇವಾಗ ನೋಡಿ ಇದು ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಡೈಪೋಲ್ ಮೊಮೆಂಟ್ ಹೆಂಗಿದೆ ನೆಗೆಟಿವ್ ಚಾರ್ಜ್ ಟು ಪಾಸಿಟಿವ್ ಚಾರ್ಜ್. ದಿಸ್ ಇಸ್ ವಾಟ್ ಡೈಪೋಲ್ ಮೊಮೆಂಟ್ ಹಿಂಗಿದೆಯಲ್ಲ. ಸೊ ಅದಕ್ಕೋಸ್ಕರ ಏನಾಯಿತು ಡೈಪೋಲ್ ಮೊಮೆಂಟಿಗೆ ಮತ್ತೆ ಇಲೆಕ್ಟ್ರಿಕ್ ಫೀಲ್ಡ್ಗೆ ಎರಡು ಕೂಡ ಅಪೋಸಿಟ್ ಡೈರೆಕ್ಷನ್. ಸೊ ಅದಕ್ಕೋಸ್ಕರ ನಾವು ಇಲೆಕ್ಟ್ರಿಕ್ ಫೀಲ್ಡನ್ನು ವೆಕ್ಟರ್ ಕ್ವಾಂಟಿಟಿಯಲ್ಲಿ ಬರೀಬೇಕಾದ್ರೆ ಇಲೆಕ್ಟ್ರಿಕ್ ಫೀಲ್ಡ್ ವೆಕ್ಟರ್ ಮಸ್ಟ್ ಬಿ ಈಕ್ವಲ್ ಟು 1 ಡಿವೈಡ್ ಬೈ 4 pi epsilon naught ಇಂಟು ವೆಕ್ಟರ್ ಪಿ ಡಿವೈಡ್ ಬೈ a square ಪ್ಲಸ್ r square ಹೋಲ್ ಟು ದಿ ಪವರ್ ಆಫ್ 3 by 2 ಇಂಟು ಮೈನಸ್ ಪಿ ಕ್ಯಾಪ್. ಮೈನಸ್ ಬರುತ್ತೆ ಇಲ್ಲಿ, ದಿಸ್ ಇಸ್ ದ ಮೈನಸ್ ಪಿ ಕ್ಯಾಪ್ ಅಂತ ಬಂದಿರುತ್ತೆ ನಿಮಗೆ. ಅರ್ಥ ಆಯ್ತಲ್ಲ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು. ದಿಸ್ ಇಸ್ ದ ಫೈನಲ್ ಎಕ್ಸ್ಪ್ರೆಷನ್ for the electric field due to a dipole on the perpendicular bisector in the ಯಾವುದರಲ್ಲಿ ಆ್ಯಕ್ಚುಲಿ ಯಾವುದ್ರಲ್ಲಿ ಮಾಡೋದು ಇದು ಇನ್ ದ ವೆಕ್ಟರ್ ಫಾರ್ಮೇಷನ್. ಇನ್ ಒಂದು ಕಾನ್ಸೆಪ್ಟ್ ಬರುತ್ತೆ ಇದರಲ್ಲಿ, ದಟ್ ಈಸ್ ಫಾರ್ ಶಾರ್ಟ್ ಡೈಪೋಲ್. ಶಾರ್ಟ್ ಡೈಪೋಲ್ಗೆ ಏನಂತ ಹೇಳಿದೆ ಆ್ಯಕ್ಚುಲಿ ಆರ್ ಈಸ್ 2 ಗ್ರೇಟರ್ ದ್ಯಾನ್ ಎ. ಆರ್ ಈಸ್ 2 ಗ್ರೇಟರ್ ದ್ಯಾನ್ ಎ. ಇಲ್ಲಿ ಆರ್ ಈಸ್ 2 ಗ್ರೇಟರ್ ದ್ಯಾನ್ ಅಂದರೆ ಎನ ಇಗ್ನೋರ್ ಮಾಡಿ ಆವಾಗ ಏನಾಯಿತು ಆರ್ ಸ್ಕ್ವೇರು ಈ 2 ಎರಡು ಕೂಡ ಕ್ಯಾನ್ಸಲ್ ಆಯ್ತಲ್ಲ ಅಲ್ಲಿ. ಐ ಲೆಫ್ಟ್ ವಿತ್ ವಾಟ್ ಆರ್ ಕ್ಯೂಬ್. ಸೊ ದೇರ್ ಫಾರ್ ಇಲೆಕ್ಟ್ರಿಕ್ ಫೀಲ್ಡ್ ವೆಕ್ಟರ್ ದಟ್ ಮಸ್ಟ್ ಬಿ ಈಕ್ವಲ್ ಟು 1 ಡಿವೈಡ್ ಬೈ 4 pi epsilon naught ಇಂಟು ವೆಕ್ಟರ್ ಪಿ ಡಿವೈಡ್ ಬೈ ಎ ಸ್ಕ್ವೇರ್ 0 ಆಯ್ತಲ್ಲ 0, ಇದನ್ನು ಇಗ್ನೋರ್ ಮಾಡ್ತಿದ್ದೆ ನಾನು ಇವಾಗ. ಆರ್ ಸ್ಕ್ವೇರು 2 ಕ್ಯಾನ್ಸಲ್ ಆಯಿತು, ಲೆಫ್ಟ್ ವಿತ್ ಆರ್ ಕ್ಯೂಬ್. ಸೊ ಆರ್ ಕ್ಯೂಬ್ ಇಂಟು ಮೈನಸ್ ಪಿ ಕ್ಯಾಪ್. ಸೊ ಅದಕ್ಕೋಸ್ಕರ ಇದು ನಿಮಗೆ ಫೈನಲ್ ಎಕ್ಸ್ಪ್ರೆಷನ್ ಆಗುತ್ತೆ. ಓಕೆನಾ, ಅರ್ಥ ಆಯ್ತಲ್ಲ ಎಲ್ಲರಿಗೂ ಹೇಗೆ ಅಂತ ಹೇಳ್ಬಿಟ್ಟು. ದಿಸ್ ಕ್ಯಾರೀಸ್ 5 marks. ಇಷ್ಟು ಮಾಡಿದ್ರೆ ನಿಮಗೆ 5 marks ಸಿಗ್ತಾ ಇರುತ್ತೆ. ಸೊ ನಾನು ಲಾಸ್ಟಿಗೆ ಕೂಡ ನೋಟ್ ಕೊಟ್ಟೆ, ಒಂದು ನೋಟ್ ಏನಂತ ಹೇಳಿದೆ ಆ್ಯಕ್ಚುಲಿ ನೋಟ್ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಈಸ್ ಅಪೋಸಿಟ್ ಟು ಡೈಪೋಲ್ ಮೊಮೆಂಟ್. ಎರಡು ಕೂಡ ಏನಾಗಿದೆ ಆ್ಯಕ್ಚುಲಿ ಅಪೋಸಿಟ್ ಡೈರೆಕ್ಷನ್ ಇದೆ. ಅಂದರೆ ಏನಾಗಬೇಕು ಆ್ಯಂಗಲ್ ಏನಾಗಬೇಕು ನೋಡಿ, ಎಲೆಕ್ಟ್ರಿಕ್ ಫೀಲ್ಡ್ ಹಿಂಗಿದೆ, ಡೈಪೋಲ್ ಮೊಮೆಂಟ್ ಹಿಂಗಿದೆ, ಅಂದರೆ ನಮಗೆ ನಡುವೆ ಎಷ್ಟು ಡಿಗ್ರಿ ಇರಬೇಕಾಯ್ತು. ಸೊ ಆ್ಯಂಗಲ್ ಮಸ್ಟ್ ಬಿ ಈಕ್ವಲ್ ಟು 180 ಡಿಗ್ರಿ. ಇದೆರಡನ್ನು ಕೂಡ ಏನು ಮಾಡಬೇಕು ಆ್ಯಕ್ಚುಲಿ ನೀವು ನೋಟಲ್ಲಿ ತೊಗೊಳ್ಳಿ. ಓಕೆ, ಸೊ ಮುಂದಿನ ವಿಡಿಯೋದಲ್ಲಿ ನಾನು ಎಲೆಕ್ಟ್ರಿಕ್ ಫ್ಲಕ್ಸನ್ನು ಡಿಸ್ಕಸ್ ಮಾಡೋಣ. ಅದು ಕೂಡ ವೆರಿ ಇಂಟ್ರೆಸ್ಟಿಂಗ್ ಆಗಿದೆ. ಅದನ್ನು ಕೂಡ ಮುಂದಿನ ವಿಡಿಯೋಸಲ್ಲಿ ನಾನು ಡಿಸ್ಕಸ್ ಮಾಡ್ತೇನೆ.